ಒಂದ್ಸತಿ ಒಬ್ರು ಸನ್ಯಾಸಿಗಳು ಅವರ ಶಿಷ್ಯರ ಜೊತೆ ಪ್ರವಾಸದಲ್ಲಿದ್ರು. ಆಗ ಅವರು ಒಂದು ನದಿನ ದಾಟಬೇಕಾಗಿತ್ತು. ಆ ದಾಟೋ ಹೊತ್ತಲ್ಲಿ ಇಬ್ರು ಹೆಂಗಸರಿದ್ರು. ಅವರಿಬ್ರು ತುಂಬಾ ಕಷ್ಟಪಡ್ತಾ ಇದ್ರು. ತುಂಬಾ ಭಯ ಆಗ್ತಿತ್ತು ಅವ್ರಿಗೆ, ಹೇಗಪ್ಪ ನಾವು ಇದನ್ನ ದಾಟೋದು ಅಂತ. ಸೊ ಅವಾಗ ಇವ್ರಿಗೆ ಸಹಾಯ ಕೇಳಿದ್ರು, ನೀವ್ ನಮ್ಗೆ ಹೆಲ್ಪ್ ಮಾಡಕ್ಕಾಗತ್ತಾ, ನಮ್ಗೆ ತುಂಬಾ ಭಯ ಆಗ್ತಿದೆ ಅಂತ. ಅದಕ್ಕೆ ಶಿಷ್ಯರೊಬ್ರು ಹೇಳಿದ್ರು, ಅಯ್ಯೋ ನಿಮ್ಗೆ ನಾವ್ ಹೆಂಗ್ ಹೆಲ್ಪ್ ಮಾಡಕ್ಕಾಗತ್ತೆ, ನಾವು ಹೆಂಗಸ್ರನ್ನ ಮುಟ್ಟೋಂಗೆ ಇಲ್ಲ, ಸೊ ಹಾಗಾಗಿ ನಾವ್ ಹೆಲ್ಪ್ ಮಾಡಕ್ಕಾಗಲ್ಲ, ಬೇರೆಯವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಅಲ್ಲಿ ಯಾರೂ ಇರ್ಲಿಲ್ಲ. ಸೊ ಗುರುಗಳು ಏನ್ ಮಾಡಿದ್ರು, ಬನ್ನಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವ್ರಿಬ್ರು ಒಂದೊಂದ್ ಕೈನ ಇಟ್ಕೊಂಡು ಅವರು ದಡ ಸೇರ್ಸಿದ್ರು. ಸೊ ಸೇರ್ಸಿದ್ರು. ಅಲ್ಲಿಂದ ಮತ್ತೆ ಅವರ ಪ್ರವಾಸನ ಅವರು ಶುರು ಮಾಡ್ಕೊಂಡ್ರು. ಹೋಗಿದ್ರು. ಮೊದಲನೇ ದಿನಕ್ಕೇನೆ ಒಂದು ಶಿಷ್ಯನಿಗೆ ತುಂಬಾ ಬೇಜಾರಾಗ್ಬಿಡ್ತು. ಏನಂದ್ರೆ ನಾವು ಹೆಂಗಸ್ರನ್ನ ಮುಟ್ಟೋಂಗೆ ಇಲ್ಲ, ನಮ್ ಗುರುಗಳು ಹಿಂಗ್ ಮಾಡಕ್ಕಾಯ್ತು ಅಂತ. ಆದ್ರೂ ಮೊದಲನೇ ದಿನ ಕೇಳಕ್ ಹೋಗ್ಲಿಲ್ಲ. ಬಟ್ ಎರಡನೇ ದಿನ ಆಯ್ತು. ಎರಡನೇ ದಿನ ಕುದೀತಾ ಇತ್ತು ಅವ್ರಿಗೆ ಕೇಳ್ಬಿಡ್ಬೇಕು ಅಂತ. ಬಟ್ ಕೇಳಲಿಲ್ಲ ಅವರು. ಮತ್ತೆ ಮೂರನೇ ದಿನ ಅವ್ರಿಗೆ ಆಗ್ಲೇ ಇಲ್ಲ. ಗುರುಗಳ ಹತ್ರ ಕೇಳೇ ಬಿಟ್ರು, ಗುರುಗಳೇ ನೀವು ಮಾಡಿದ್ ಸರಿನಾ ಅಂತ. ಗುರುಗಳು ಹೇಳಿದ್ರು, ಏನಾಯ್ತು, ಯಾವುದು ಸರಿ ಇಲ್ಲ ಅಂತ. ಅವಾಗ ಗುರುಗಳಿಗೆ ಅರ್ಥ ಆಗ್ಲಿಲ್ಲ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ. ಸೊ ಅದಾದ್ಮೇಲಿಂದ ಇವರೇ ಹೇಳಿದ್ರು, ನೀವು ಮೊನ್ನೆ ಮಾಡಿದ್ದು ಸರಿ ಇಲ್ಲ, ಹೇಗೆ ನಾವು ಹೆಂಗಸ್ರನ್ನ ಮುಟ್ಟಕ್ಕಾಗತ್ತೆ, ನೀವ್ ಹಿಂಗ್ ಮಾಡಿದ್ರಿ ಅಂತ ಅವ್ರು ಕೇಳೇ ಬಿಟ್ರು. ಆಗ ಗುರುಗಳು ಹೇಳಿದ್ರು, ಆ ಹೆಂಗಸ್ರು 3 ದಿನ ಆಯ್ತು, ನಾನು ಅವ್ರನ್ನ ದಡ ಸೇರಿಸ್ದೆ, ಅಲ್ಲೇ ಬಿಟ್ಟೆ, ಆದ್ರೆ ನೀನು 3 ದಿವಸದಿಂದ ಅವ್ರನ್ನ ನಿನ್ ತಲೆಯಲ್ಲೇ ಹೊತ್ಕೊಂಡಿದ್ಯಾ ಅಂತ. ಅಲ್ಲೇ ಅವರು ಬಿಟ್ಟಾಗಿತ್ತು, ಬಟ್ ಇವ್ರ ತಲೆನಲ್ಲಿ ಮಾತ್ರ ಇನ್ನ ಕ್ಯಾರಿ ಮಾಡ್ತಾ ಇದ್ರು ಅಂತ ಗುರುಗಳು ಹೇಳಿದ್ರು. ಸೊ ಇದ್ರಲ್ಲಿ ನಮ್ಗೆ ಅರ್ಥ ಆಗೋದು ಏನಪ್ಪಾ ಅಂದ್ರೆ, ಎಷ್ಟೋ ಸಿಚುವೇಶನ್ಸ್ ಅಲ್ಲಿ ನಾವು ಹಿಂಗೆ ಮಾಡ್ಬಿಟ್ಟಿರ್ತೀವಿ ಅಲ್ವಾ. ಆ ಸಿಚುವೇಶನ್ ಆಗೋಗಿರತ್ತೆ, ಹೋಯ್ತು ಅದು, ಬಟ್ ನಾವು ಅದನ್ನ ಕ್ಯಾರಿ ಮಾಡ್ತಾನೆ ಇರ್ತೀವಿ. ಸೊ ಬುದ್ಧನ್ಗೂ ಒಂದ್ಸತಿ ಅವರ ಡಿಸೈಪಲ್ ಹೀಗೆ ಒಂದ್ಸತಿ ಕೇಳಿದ್ರಂತೆ, ಗುರುಗಳೇ ಹೇಗೆ ನಾವು ಹ್ಯಾಪಿ ಆಗಿರೋದು, ಹೇಗೆ ನಾವು ಯಾವಾಗ್ಲೂ ಪೀಸ್ ಆಫ್ ಮೈಂಡ್ ಅಲ್ಲಿ ಇರೋದು ಅಂತ. ಅದಕ್ಕೆ ಬುದ್ಧ ಹೇಳಿದ್ರಂತೆ, ಜಸ್ಟ್ ಇಮ್ಯಾಜಿನ್ ಯು ಆರ್ ಹೋಲ್ಡಿಂಗ್ ಅ ಕಪ್ ಆಫ್ ಹಾಟ್ ಟೀ. ಈ ಹಾಟ್ ಟೀನ ಕೈಯಲ್ಲಿ ಇಟ್ಕೊಂಡು ನಿನ್ನೆ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಯೋಚನೆ ಮಾಡೋದು, ಅಥವಾ ನಾಳೆ ಹೇಗಿರ್ಬೋದು, ನಾಳೆ ನನ್ನ ದಿನಗಳು ಹೇಗಿರತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು. ಮಾಡೋದ್ರಿಂದ ಏನಾಗತ್ತೆ, ಈ ಹಾಟ್ ಟೀ ತಣ್ಣಗಾಗತ್ತೆ. ಆಗ ಎವ್ರಿ ಸಿಪ್ ಆಫ್ ಟೀನ ನಾವು ಎಂಜಾಯ್ ಮಾಡಕ್ಕಾಗತ್ತಾ? ಇಲ್ಲ. ಸೊ ಎವ್ರಿ ಸಿಂಗಲ್ ಸಿಪ್ ಆಫ್ ಟೀನ ನಾವು ಎಂಜಾಯ್ ಮಾಡೋದನ್ನ ಬಿಟ್ಟು ನಿನ್ನೆ ನಾಳೆಗಳ ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ದಿನಗಳನ್ನ ವೇಸ್ಟ್ ಮಾಡ್ತಾ ಇರ್ತೀವಿ. ಹಾಗೇನೆ ನಾವು ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಒಳ್ಳೆ ಒಳ್ಳೆ ಕ್ಷಣಗಳಿರತ್ತೆ, ಬಟ್ ನಾವು ಅದನ್ನ ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡಿಕೊಂಡು ಅದನ್ನ ಹೇಗೋ ಕಳೆದ್ಬಿಟ್ಟಿರ್ತೀವಿ. ನಮ್ಮ ಪಾಸಿಟಿವ್ ಮೈಂಡ್ಸೆಟ್ ಚಾಲೆಂಜ್ ಪ್ರೋಗ್ರಾಮ್ನ 2ನೇ ಆಕ್ಟಿವಿಟಿ, ಬೀಯಿಂಗ್ ಇನ್ ಪ್ರೆಸೆಂಟ್ ಅಂಡ್ ಮೈಂಡ್ಫುಲ್. ನಾನು ನಿಮ್ಗೆ 3 ಟಾಸ್ಕ್ ನ ಕೊಡ್ತೀನಿ. ಈ 3 ಟಾಸ್ಕ್ ಅಲ್ಲಿ ಯಾವುದೇ ಕೆಲಸ ಮಾಡುವಾಗ್ಲೂ ನೀವು ಕಂಪ್ಲೀಟ್ ಫೋಕಸ್ ಅದ್ರ ಮೇಲೆ ಇರಬೇಕು. ನಿಮ್ಮ ನಾಳಿನ 3 ಹೊತ್ತಿನ ಊಟದ ಸಮಯದಲ್ಲಿ ಮೊಬೈಲ್, ಟಿವಿ ಅಥವಾ ಇನ್ನೊಬ್ಬರ ಹತ್ರ ಮಾತಾಡೋದು, ಇದೆಲ್ಲಾನು ಸ್ಟಾಪ್ ಮಾಡಿ ಕಂಪ್ಲೀಟ್ ಫೋಕಸ್ ನಿಮ್ಮ ಊಟದ ಕಡೆಗೆ, ಕಂಪ್ಲೀಟ್ ಗಮನ ಊಟದ ಕಡೆಗೆ ಇರಬೇಕು ನಾಳೆ. ಹಾಗೆ ಮೆಡಿಟೇಷನ್ ಮಾಡುವಾಗ ನಿಮ್ಮ ಬ್ರೀದಿಂಗ್ ಮೇಲೆ ನೀವು ಗಮನ ಇಟ್ಕೋಬೇಕು. ಹೌ ವಾಸ್ ಯುವರ್ ಬ್ರೀದಿಂಗ್ ರೈಟ್ ನೌ, ಹೌ ಆಮ್ ಐ ಬ್ರೀದಿಂಗ್ ಅಂತ ಕಂಪ್ಲೀಟ್ ಗಮನ ನಿಮ್ಮ ಬ್ರೆತ್ ಮೇಲೆ. ಜೊತೆಗೆ ನಾಳೆ ವಾಕ್ ಮಾಡಿ, ಒಬ್ಬರೇ ವಾಕ್ ಮಾಡಿ. ನೀವು ವಾಕಿಂಗ್ ಮಾಡುವಾಗ ಕಂಪ್ಲೀಟ್ ನಿಮ್ಮ ಗಮನ ವಾಕಿಂಗ್ ಕಡೆಗೆ ಇರಬೇಕು. ನೀವು ಎಷ್ಟು ಸ್ಪೀಡಲ್ಲಿ ವಾಕ್ ಮಾಡ್ತಾ ಇದ್ದೀರಾ, ನೀವು ಹೇಗೆ ವಾಕ್ ಮಾಡ್ತಾ ಇದ್ದೀರಾ, ಇದರ ಬಗ್ಗೆನೇ ಗಮನ ಮಾಡಿ. ಹಾಗೆ ಆದಷ್ಟು ಪ್ರಯತ್ನ ಪಡಿ ಇಡೀ ದಿನ ಪ್ರೆಸೆಂಟ್ ಅಲ್ಲಿ ಇರೋದಕ್ಕೆ. ನೀವು ಅಡಿಗೆ ಮಾಡುವಾಗ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು, ಅಥವಾ ಟಿವಿ ನೋಡುವಾಗ ಹಾಗೆ ಮೊಬೈಲ್ ಕೂಡ ನೋಡೋದು, ಅಥವಾ ಮೊಬೈಲ್ ನೋಡುವಾಗ ಯಾರ ಹತ್ರನಾದ್ರೂ ಮಾತಾಡೋದು, ಅಥವಾ ಊಟ ಮಾಡುವಾಗ ಟಿವಿ ನೋಡೋದು, ಈ ತರ ಯಾವುದು ಡಬಲ್ ವರ್ಕ್ಸ್ ನ ಮಾಡ್ದಿರನೆ ಕಂಪ್ಲೀಟ್ ಫೋಕಸ್ಡ್ ಆಗಿ ಏನೇ ಕೆಲಸ ಮಾಡುವಾಗ್ಲೂ ಅಥವಾ ಆಫೀಸ್ ಕೆಲಸ ಮಾಡುವಾಗ
ಮನೆ ಬಗ್ಗೆ ಯೋಚನೆ ಮಾಡೋದು, ಯಾವುದು ಮಾಡಕ್ ಹೋಗ್ಬೇಡಿ. ಕಂಪ್ಲೀಟ್ ಗಮನ ನೀವು ಮಾಡೋ ಒಂದು ಕೆಲಸದ ಮೇಲೆ ಇಟ್ಕೊಳ್ಳಿ. ಸೊ ಡೂ ದಿಸ್ and see the magic. See you all in the next video. Thank you so much.